ಬಗರ್ ಹುಕುಂ ಭೂಮಿನ ನಾವು 57 ಅರ್ಜಿ ಹಾಕಿದ್ರು ಫಾರಮ್ನ ರಿಜೆಕ್ಟ್ ಮಾಡೋರೆ. ಆಮೇಲಿಂದ ನೀವು ಅಲ್ಲಿ ಸ್ಥಳೀಯರಾಗಿರಬೇಕು, ಮತ್ತು ನೀವು ಕಲ್ಟಿವೇಟ್ ಮಾಡ್ತೀರಾ ಅಂತಹ ಭೂಮಿ ಎಕೋ ಸೆನ್ಸಿಟಿವ್ ಝೋನ್ ಆಗಲಿ, ನಿಮಗೆ ಟೈಗರ್ ರಿಸರ್ವು, ಎಲಿಫೆಂಟ್ ಕಾರಿಡಾರು, ಈ ಫಾರೆಸ್ಟ್ ಆ್ಯಕ್ಟ್ಗೆ ಅನ್ವಯಿಸೋ ಅಂಥ ಭೂಮಿ ಆಗಿರಬಾರ್ದು, ಮತ್ತು ಇರಿಗೇಷನ್ಗೆ ಅನ್ವಯಿಸೋ ಅಂಥ ಭೂಮಿ ಆಗಬಾರ್ದು. ವಿತೌಟ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಅನ್ಅಥರೈಸ್ಡ್ ಆಗಿ ಕಲ್ಟಿವೇಟ್ ಮಾಡ್ತಿರ್ತೀರಾ, ಅಗ್ರಿಕಲ್ಚರ್ ಪರ್ಪಸ್ಗೆ ಉಪಯೋಗಿಸ್ತಿರ್ತೀರಾ. ಈ ಭೂಮಿ ನೀವು 100 ವರ್ಷ ಅಲ್ಲ 150 ವರ್ಷನೂ ಆಗಲಿ, ಇದು ಸರ್ಕಾರದ ಮರ್ಜಿಗೆ ಒಳಪಟ್ಟಿರೋ ಅಂಥದ್ದು. ಅದು ನಮ್ಮ ಹಕ್ಕಲ್ಲ, ನಮಗೆ ಕೊಡಲೇಬೇಕು ಅಂತ ನಾವು ಹಠ ಹಿಡಿದು ಕೂರೋದಕ್ಕಾಗಲ್ಲ. ಸರ್, ಓಬ್ಲೇಶ್ ಜಿ ಅಗ್ನಿ ಅನ್ನೋರ್ದು ಪ್ರಶ್ನೆ ಇದು. ನೀವು ಕೇಳ್ತಾ ಇರೋದು ಬಗರ್ ಹುಕುಂ ಭೂಮಿಯನ್ನು ಸುಮಾರು ತಾತನ ಕಾಲದಿಂದ ಅದನ್ನೇ ನಂಬಿ ಜೀವನ ಸಾಗಿಸುತ್ತಾ ಬಂದಿದ್ದೇವೆ. ಆದರೆ ನಮೂನೆ 57 ಅರ್ಜಿಯನ್ನು ಫಲಾನುಭವಿಗಳ ಗಮನಕ್ಕೆ ತರದೇ ಹಿಂಬರ ನೀಡಿ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ. ನಾವು ಸಾಗುವಳಿ ಭೂಮಿ ಮಾಡುವುದು ಅನಾದಿ ಕಾಲದಿಂದ ಮಾಡ್ತಾ ಇದ್ದೀವಿ ಸರ್. ನಮ್ಮದು ವಿಜಯನಗರ ಜಿಲ್ಲೆ, ಕೂಡ್ಲಿಗಿ ತಾಲೂಕು, ಚೌಡಾಪುರ ಅಂತ ಕೇಳಿದಿರಾ ಸರ್. ಇಲ್ಲಿ ನೋಡಿ, ನಿಮ್ಮ ಪ್ರಶ್ನೆಯಲ್ಲಿ ನೀವು ಬಗರ್ ಹುಕುಂ ಭೂಮಿನ ನಾವು 57 ಅರ್ಜಿ ಹಾಕಿದ್ರು ಫಾರಮ್ನ ರಿಜೆಕ್ಟ್ ಮಾಡೋರೆ. ನಮ್ಗೆ ಆ ಭೂಮಿ ಬೇಕು, ಏನು ಮಾಡೋದು ಅನ್ನೋ ರೀತಿ ಪ್ರಶ್ನೆ ಇರೋಂಥದ್ದು. ಈ ಬಗರ್ ಹುಕುಂ ಅನ್ನೋ ಭೂಮಿ ಸರ್, ಇಲ್ಲಿ ವಿತೌಟ್ ಪರ್ಮಿಷನ್ ಅಂತ ಅಂದ್ಬಿಟ್ಟು, ಹುಕುಂ ಅಂದರೆ ಪರ್ಮಿಷನ್, ಬಗರ್ ಹುಕುಂ ಅಂತ ಅಂದರೆ ವಿತೌಟ್ ಪರ್ಮಿಷನ್ ಆಫ್ ದಿ ಗೌರ್ಮೆಂಟ್ ಅನ್ಅಥರೈಸ್ಡ್ ಆಗಿ ಕಲ್ಟಿವೇಟ್ ಮಾಡ್ತಿರ್ತೀರಾ, ಅಗ್ರಿಕಲ್ಚರ್ ಪರ್ಪಸ್ಗೆ ಉಪಯೋಗಿಸ್ತಿರ್ತೀರಾ. ಈ ಭೂಮಿ ನೀವು 100 ವರ್ಷ ಅಲ್ಲ 150 ವರ್ಷನೂ ಆಗಲಿ, ಈ ಬಗರ್ ಹುಕುಂ ಗ್ರ್ಯಾಂಟ್ ಅಂತ ನಾವೇನು ಹೇಳ್ತೀವಿ ಸರ್, ಇದು ಸರ್ಕಾರದ ಮರ್ಜಿಗೆ ಒಳಪಟ್ಟಿರೋ ಅಂಥದ್ದು. ಅದು ನಮ್ಮ ಹಕ್ಕಲ್ಲ, ನಮಗೆ ಕೊಡಲೇಬೇಕು ಅಂತ ನಾವು ಹಠ ಹಿಡಿದು ಕೂರೋದಕ್ಕಾಗಲ್ಲ. ಅದಕ್ಕೆ ಕೆಲವು ಕ್ರೈಟೀರಿಯಾಗಳಿರ್ತದೆ ಸರ್. ನೀವು ಫಾರಮ್ 57ನ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಆ ಫಾರಮ್ 57 ಯಾವ ಕಾರಣಕ್ಕೋಸ್ಕರ ರಿಜೆಕ್ಟ್ ಆಯಿತು ಅನ್ನೋದನ್ನು ತಿಳ್ಕೊಳ್ಬೇಕಾಯ್ತದೆ. ಈಗ ನೋಡಿ, ನಾವು ಫಾರಮ್ ನಂಬರ್ 57 ಕೊಡಬೇಕು ಅಂತ ಅಂದರೆ, ನೀವು ಅನ್ಅಥರೈಸ್ಡ್ ಆಗಿ ಕಲ್ಟಿವೇಟ್ ಮಾಡ್ತೀರಾ ಅಂತ ಭೂಮಿ ಅದು ಸರ್ಕಾರಿ ಭೂಮಿ ಆಗಿರಬೇಕು, ನೀವು ಲ್ಯಾಂಡ್ಲೆಸ್ ಫಾರ್ಮರ್ ಆಗಿರಬೇಕು, ನೀವು ಸಣ್ಣ ಹಿಡುವಳಿದಾರರು ಮತ್ತು ಬಹು ಹಿಡುವಳಿದಾರರು ಅಂತ ಬರ್ತದೆ. ಇಲ್ಲಿ ನೀವು ಬಹು ಹಿಡುವಳಿ ಕ್ಯಾಟಗರಿಗೆ ಹೋಗಬಾರ್ದು. ಆಮೇಲೆ ನೀವು ಅಲ್ಲಿ 1999ನೇ ಇಸ್ವಿಗಿಂತ ಹಿಂದೆ ಒಂದೊಂದು ಏರಿಯಾದಲ್ಲಿ 5 ವರ್ಷ 10 ವರ್ಷ ಹಿಂದೆ ಮುಂದೆ ಇರ್ತದೆ. ಅದಕ್ಕಿಂತನೂ ಹಿಂದೆಯಿಂದನೂ ನೀವು ನಿಮ್ಮ ಪರ್ಸ್ನಲ್ ಯೂಸೇಜ್ಗೆ ಕಲ್ಟಿವೇಟ್ ಮಾಡ್ತಿರಬೇಕು, ಯಾವುದೇ ರೀತಿ ಕಮರ್ಷಿಯಲ್ ಪರ್ಪಸ್ಗೆ ಉಪಯೋಗಿಸ್ತಿರಬಾರ್ದು. ಆಮೇಲಿಂದ ನೀವು ಅಲ್ಲಿ ಸ್ಥಳೀಯರಾಗಿರಬೇಕು, ಮತ್ತು ನೀವು ಕಲ್ಟಿವೇಟ್ ಮಾಡ್ತೀರಾ ಅಂತಹ ಭೂಮಿ ಎಕೋ ಸೆನ್ಸಿಟಿವ್ ಝೋನ್ ಆಗಲಿ, ನಿಮಗೆ ಟೈಗರ್ ರಿಸರ್ವು, ಎಲಿಫೆಂಟ್ ಕಾರಿಡಾರು, ಈ ಫಾರೆಸ್ಟ್ ಆ್ಯಕ್ಟ್ಗೆ ಅನ್ವಯಿಸೋ ಅಂಥ ಭೂಮಿ ಆಗಿರಬಾರ್ದು, ಮತ್ತು ಇರಿಗೇಷನ್ಗೆ ಅನ್ವಯಿಸೋ ಅಂಥ ಭೂಮಿ ಆಗಬಾರ್ದು. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಏನೋ BPL APL ಅಂತ ಬರ್ತದಲ್ಲ, ಈ ರೀತಿ ಎಲ್ಲ ಕ್ರೈಟೀರಿಯಾಗಳಿರ್ತದೆ. ಈ ಕ್ರೈಟೀರಿಯಾಗಳನ್ನ ನೀವು ಫುಲ್ಫಿಲ್ ಮಾಡಿದರೆ ನಿಮಗೆ ಅಲ್ಲಿ ಭೂಮಿ ಏನಾದ್ರೂ ಕೊಡಲೇಬೇಕಂತೇಳಿ ದರ್ಖಾಸ್ತ್ ಕಮಿಟಿ, ಬಗರ್ ಹುಕುಂ ಕಮಿಟಿ ಏನಾದ್ರೂ ಮನವರಿಕೆ ಮಾಡ್ಕೊಂಡು ಹಂಚಿದ್ರೆ ಹಂಚ್ದಂಗೆ ಸರ್. ಇದು ನಮ್ಮ ಹಕ್ಕು ಅಂತ ಪ್ರತಿಪಾದಿಸೋದಕ್ಕೆ ಬರೋದಿಲ್ಲ. ಆದ್ದರಿಂದ ನಿಮ್ಮ ಅರ್ಜಿ ಯಾವ ಕಾರಣಕ್ಕೋಸ್ಕರ ತಿರಸ್ಕಾರ ಆಗೈತೆ ಅಂತೇಳಿ ನೀವು ಫಸ್ಟು ತಿಳ್ಕೊಳ್ಬೇಕು. ನೀವು ನಿಮ್ಮ ಅರ್ಜಿನ ಈಗ ನೋಡಿ, ನಾನು ಸಕಾರಣ ಇಲ್ಲದೇನೆ ತಿರಸ್ಕಾರ ಮಾಡೋರೆ, ದುರುದ್ದೇಶದಿಂದ ತಿರಸ್ಕಾರ ಮಾಡೋರೆ, ಇವ್ರು ಯಾರಿಗೋ ಬೇರೆಯವ್ರದ್ದು ಕೊಡೋದಕ್ಕೋಸ್ಕರ ಸುಳ್ಳು ರೀಸನ್ನ ಕೊಟ್ಟು ತಿರಸ್ಕಾರ ಮಾಡೋರೆ ಅಂತೇನಾರು ಇತ್ತು ಅಂದರೆ, ನೀವು ಹೈಕೋರ್ಟ್ಗೆ ರಿಟ್ ಪಿಟಿಷನ್ನು ಆರ್ಟಿಕಲ್ 226 ಒಳಗಡೆ ನೀವು ಅಪ್ರೋಚ್ ಮಾಡಿ ನೀವು ಅದಕ್ಕೆ ನ್ಯಾಯ ಕಂಡುಕೊಳ್ಬೋದೇ ಹೊರತು, ನಾವು ಬಗರ್ ಹುಕುಂ ಭೂಮಿಗಳನ್ನ ಮಂಜೂರು ಮಾಡಲೇಬೇಕು, ನಾವು ಅಷ್ಟು ವರ್ಷ ಇದ್ದೀವಿ, ನಾವೇ ಅದಕ್ಕೆ ಹಕ್ಕದಾರರು ಅಂತೆಲ್ಲ ಕ್ಲೇಮ್ ಮಾಡೋದಕ್ಕೆ ಬರಲ್ಲ ಸರ್. ಇದು ನಿಮ್ಮ ಈ ಪ್ರಶ್ನೆಗೆ ನನ್ನ ಸಣ್ಣ ಉತ್ತರ ಸರ್.